ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು PM ವಿದ್ಯಾಲಕ್ಷ್ಮಿ ಸ್ಕೀಮ್ ಅಥವಾ ಪ್ರಧಾನ ಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆ ಕುರಿತಾದಂತಹ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ಇವತ್ತು ಹಂಚ್ಕೋತಾ ಇದೀವಿ. ಸೊ ಏನಿದು PM ವಿದ್ಯಾಲಕ್ಷ್ಮಿ ಯೋಜನೆ? ಸೊ ಯಾರ ಒಂದು ಒಳಿತಿಗಾಗಿ ಅಥವಾ ಉಪಯೋಗಕ್ಕಾಗಿ ಈ ಸ್ಕೀಮ್ ಅನ್ನ ತರಲಾಗಿದೆ? ಸೊ ಇದರಿಂದ ಎಷ್ಟು ಜನಕ್ಕೆ ಅಥವಾ ಯಾರ್ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಾಂಟೆಕ್ಸ್ಟ್ ನಲ್ಲಿ ಇತ್ತು ಅಥವಾ ಏನಕ್ಕೆ ನ್ಯೂಸ್ ನಲ್ಲಿ ಇತ್ತು ಅಂತ ನೋಡೋದಾದ್ರೆ, ಇತ್ತೀಚೆಗೆ ಕ್ಯಾಬಿನೆಟ್ ಅಪ್ರೂವ್ಸ್ PM ವಿದ್ಯಾಲಕ್ಷ್ಮಿ ಸ್ಕೀಮ್ಸ್ ಟು ಪ್ರೊವೈಡ್ ಫಿನಾನ್ಷಿಯಲ್ ಸಪೋರ್ಟ್ ಟು ದ meritorious students so that financial constraints do not prevent any youth of India from pursuing quality higher education. ಸೊ ಇತ್ತೀಚೆಗೆ ಕ್ಯಾಬಿನೆಟ್ ಅಂದ್ರೆ ಏನು ಸಚಿವ ಸಂಪುಟ ಅಂತ ಕರಿತೀವಿ, ಸಚಿವ ಸಂಪುಟವು PM ವಿದ್ಯಾಲಕ್ಷ್ಮಿ ಯೋಜನೆಗೆ ಅನುಮೋದನೆ ಮಾಡಿದೆ. ಸೊ ಅಂದ್ರೆ ವಿದ್ಯಾಲಕ್ಷ್ಮಿ ಸ್ಕೀಮ್ ಅನ್ನು ನಾವು ಲಾಂಚ್ ಮಾಡ್ತಿದೀವಿ ಅಂತ ಇತ್ತೀಚೆಗೆ ಹೇಳಿಕೆಯಲ್ಲಿ ನೀಡಲಾಗಿದೆ. ಸೊ ಒಂದು ಮೇನ್ ಏಮ್ ಅಂತ ಏನಂತ ನೋಡೋದಾದ್ರೆ, ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಯಾರು ತುಂಬಾ ವಿದ್ಯಾವಂತ ಮಕ್ಕಳಿರ್ತಾರೆ, ಸೊ ಅವರು ತಮ್ಮ ಉನ್ನತ ಶಿಕ್ಷಣವನ್ನ ಮುಂದುವರಿಸೋದಿಕ್ಕೆ ಅಂದ್ರೆ ಯಾವುದೇ ಆದಂತಹ ಹಣಕಾಸಿನ ತೊಂದರೆಗಳಿಂದಾಗಿ ಉನ್ನತ ಶಿಕ್ಷಣವನ್ನ ನಿಲ್ಲಿಸುವಂತಹ ಒಂದು ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹಕವಾಗಿ ಅವರಿಗೆ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಅಂದ್ರೆ ಧನ ಸಹಾಯವನ್ನ ಅಥವಾ ಎಜುಕೇಶನ್ ಲೋನ್ಗಳನ್ನ ಕೊಡೋದ್ರ ಮೂಲಕ ಅವ್ರಿಗೆ ಯಾವುದೇ ರೀತಿಯಾದಂತಹ ಹಣಕಾಸು ತೊಂದರೆಯನ್ನ ಕಾಣದೆ ಅವರು ತಮ್ಮ ಉನ್ನತ ಶಿಕ್ಷಣವನ್ನ ಮುಂದುವರಿಸೋದಕ್ಕೋಸ್ಕರ ಈ ಒಂದು ವಿದ್ಯಾಲಕ್ಷ್ಮಿ ಅನ್ನುವಂತಹ ಒಂದು ಸ್ಕೀಮ್ ಅನ್ನ ಅಥವಾ ಯೋಜನೆಯನ್ನ ತರಲಾಗಿದೆ. ಇನ್ನು ಯೋಜನೆ ಬಗ್ಗೆ ನೋಡೋದಾದ್ರೆ, ಇದೊಂದು ಕೇಂದ್ರ ವಲಯದ ಯೋಜನೆ ಆಗಿರ್ತದೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಯೂಶಲಿ ಈ ಸೆಂಟ್ರಲ್ ಗವರ್ಮೆಂಟ್ ತರುವಂತಹ ಸ್ಕೀಮ್ಗಳಲ್ಲಿ ಎರಡು ತರದ ಸ್ಕೀಮ್ಗಳಿರುತ್ತೆ. ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಒಂದು ಕರಿತೀವಿ, ಇನ್ನೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದ್ರೆ ಅನುದಾನದ ಮೇಲೆ, ಅಂದ್ರೆ ಕೇಂದ್ರ ಸರ್ಕಾರ ಒಂದು 60% ಅಷ್ಟು ಅಂಡ್ ರಾಜ್ಯ ಸರ್ಕಾರ 40% ಅಷ್ಟು ಹಣವನ್ನ ಯೂಶಲಿ ಶೇರ್ ಮಾಡ್ಕೋತಾರೆ. ರೇಷಿಯೋ ಬೇಸಿಸ್ ಮೇಲೆ ಶೇರ್ ಮಾಡ್ಕೊಳ್ಳುವಂತಹ ಇದನ್ನ ನಾವು ಯೂಶಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೆ ಕೇಂದ್ರ ವಲಯದ ಯೋಜನೆಗಳಂದ್ರೆ 100% ಅಷ್ಟು ಆ ಯೋಜನೆಯ ಹಣವನ್ನ ಯೂಶಲಿ ಧನವನ್ನ ಅಥವಾ ಅದು ಫಂಡ್ ಬಂಡವಾಳ ಅಂತ ನಾವೇನ್ ಕರಿತೀವಿ ಅದನ್ನ ಕೇಂದ್ರ ಸರ್ಕಾರವೇ ಭರಿಸುತ್ತೆ. ಸೊ 100% ಫಂಡ್ಗಳನ್ನ ಭರಿಸುವಂತಹ ಸ್ಕೀಮ್ಗಳನ್ನ ಸೆಂಟ್ರಲಿ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ. ಸೊ ರೇಷಿಯೋ ಬೇಸಿಸ್ ಮೇಲೆ ಅಂದ್ರೆ ಇಬ್ಬರ ನಡುವೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಹಂಚಿಕೊಳ್ಳುವಂತಹ ಒಂದು ಬಂಡವಾಳದ ಯೋಜನೆಗಳನ್ನ ಯೂಶಲಿ ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತಾ ಬರ್ತೀವಿ. ಸೊ ಈ ವಿದ್ಯಾಲಕ್ಷ್ಮಿ ಯೋಜನೆಯು ಕೂಡ ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದ್ದು, ಸೊ ಇದು ಯೂಶಲಿ ಉನ್ನತ ಶಿಕ್ಷಣಕ್ಕೋಸ್ಕರ, ಹೈಯರ್ ಎಜುಕೇಶನ್, ಇದು ನೀವು ಯೂಶಲಿ ಜ್ಞಾಪನ ಇಟ್ಕೋಬೇಕಾಗತ್ತೆ. ಹೈಯರ್ ಎಜುಕೇಶನ್ಗೋಸ್ಕರ ಮಾತ್ರ, ಇದು ನಾಟ್ ಇಟ್ಸ್ ಎ ಪ್ರೈಮರಿ ಎಜುಕೇಶನ್ ಅಥವಾ ಮೆಟ್ರಿಕ್ ಎಜುಕೇಶನ್ಗಲ್ಲ. ಈ 12th ಪಾಸ್ ಆದ್ಮೇಲೆ ಹೈಯರ್ ಡಿಗ್ರಿ ಆಗಿರ್ಬೋದು ಅಥವಾ ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೋದು, ಇಂತಹ ಒಂದು ಹೈಯರ್ ಎಜುಕೇಶನ್ಗೆ ಯಾವೆಲ್ಲ ಮಕ್ಕಳು ಸೊ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಿಗೆ ದಾಖಲಾಗಿಸಲ್ಪಟ್ಟಿರ್ತಾರೋ ಅಂತವರಿಗೆ ಮಾತ್ರ ಈ ಯೋಜನೆ ಅಂಡರ್ ಅಲ್ಲಿ ಯೂಶಲಿ ಬಂಡವಾಳವನ್ನ ನೀಡಲಾಗುತ್ತೆ. ಸೊ ಇದೊಂದು ಮೇಲಾಧಾರ ಮುಕ್ತ ಮತ್ತು ಖಾತರಿ ಮುಕ್ತ ಯೋಜನೆ ಆಗಿರುತ್ತೆ. ಅಂದ್ರೆ ಗ್ಯಾರಂಟಿಯರ್ ಫ್ರೀ ಮತ್ತು ಕೊಲಾಟ್ರಲ್ ಫ್ರೀ ಅಂತ ಕರಿತೀವಿ. ನಾವು ಯಾವಾಗಲೂ ಯೂಶಲಿ ಬ್ಯಾಂಕ್ ಅಲ್ಲಿ ಏನಾದ್ರೂ ಒಂದು ಲೋನ್ ಅನ್ನ ತೆಗೆದುಕೋಬೇಕು ಅಂತ ಅಂದ್ರೆ ಅಥವಾ ಒಂದು ಸಾಲವನ್ನ ಪಡಿಬೇಕು ಅಂತ ಅಂದ್ರೆ ನಾವೇನಾದ್ರೂ ಕೊಲಾಟ್ರಲ್ ಆಗಿ ನಾವು ಒಂದು ಆಸ್ತಿಯನ್ನ ಅಡಮಾನವಾಗಿ ಇಡಬೇಕಾಗತ್ತೆ, ಅಥವಾ ಯಾರಾದ್ರೂ ಒಬ್ರು ನಮ್ಮ ಪರವಾಗಿ ಗ್ಯಾರಂಟಿ ಆಗಿ ವರ್ಕ್ ಆಗ್ಬೇಕಾಗುತ್ತೆ. ಬಟ್ ಈ ವಿದ್ಯಾಲಕ್ಷ್ಮಿ ಯೋಜನೆ ಅಂಡರ್ ಅಲ್ಲಿ ಸ್ಟೂಡೆಂಟ್ಗಳು ಯಾವುದೇ ಅಲ್ಲಿ ಲಿಸ್ಟ್ ಆಗಿರುವಂತಹ ಬ್ಯಾಂಕ್ಗಳಲ್ಲಿ ಯಾವುದೇ ರೀತಿಯಾದಂತಹ ಕೊಲಾಟ್ರಲ್ ಇಲ್ದಲೇ ಅಥವಾ ಗ್ಯಾರಂಟಿಯರ್ ಇಲ್ದೇನೆ ಅವರು ನೇರವಾಗಿ ತಮ್ಮ ವಿದ್ಯಾಭ್ಯಾಸಕ್ಕೆ ಬೇಕಾಗುವಂತಹ ಹಣವನ್ನ ಸಾಲದ ರೂಪದಲ್ಲಿ ಅಥವಾ ಬ್ಯಾಂಕ್ಗಳ ಸಾಲದ ರೂಪದಲ್ಲಿ ಪಡೆಯಬಹುದಾಗಿರುತ್ತೆ. ಅದು ಈ ಯೋಜನೆಯ ಒಂದು ಪ್ರಮುಖವಾದಂತಹ ಒಂದು ವೈಶಿಷ್ಟ್ಯವಾಗಿರುತ್ತೆ. ಅಂಡ್ ನೆಕ್ಸ್ಟ್ ಇದರ ಫೀಚರ್ಸ್ ಗಳನ್ನ ನೋಡ್ತಾ ಬಂದ್ರೆ, ಯೂಶಲಿ ಸಾಲಗಳಿಗೆ ಅರ್ಹತೆ ಅಂತ ನೋಡ್ತಾ ಬರ್ತೀವಿ. ಅಂದ್ರೆ ಈ ಯೋಜನೆ ಅಡಿಯಲ್ಲಿ ಗುಣಮಟ್ಟದ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಯೂಶಲಿ ಅಂದ್ರೆ ಏನು QHEI ಅಂತ ಏನ್ ನಾವು ಕರಿತೀವಿ, ಸೊ ಅಂದ್ರೆ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವೇನ್ ಕರಿತೀವಿ, ಇಲ್ಲಿ ದಾಖಲಾಯಿಸಲ್ಪಟ್ಟಂತಹ ವಿದ್ಯಾರ್ಥಿಗಳಿಗೆ ಮೇಲಾಧಾರ ಮುಕ್ತ ಮತ್ತು ಖಾತರಿ ಮುಕ್ತ ಸಾಲವನ್ನ ನೀಡಲಾಗ್ತಾ ಬರುತ್ತೆ. ಸೊ ಅಂದ್ರೆ ಬೋಧನಾ ಶುಲ್ಕ ಆಗಿರ್ಬೋದು, ಕೋರ್ಸ್ ಸಂಬಂಧಿಸಿದ ಇತರೆ ವೆಚ್ಚಗಳನ್ನೆಲ್ಲವನ್ನು ಕೂಡ ಸರಿದೂಗಿಸುವ ನೆಪದಲ್ಲಿ ಈ ಒಂದು ನಮ್ಗೆ ನೀಡ್ತಾ ಬರ್ತೀವಿ. ಸೊ ಅಂದ್ರೆ ಅದ್ರ ಜೊತೆಗೆ ರಾಷ್ಟ್ರೀಯ ಸ್ವಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಅಂತ ನಾವೇನ್ ಕರಿತೀವಿ ಅಥವಾ NIRF ಅಡಿನಲ್ಲಿ ಲಿಸ್ಟ್ ಮಾಡಿರುವಂತಹ 1 to 100 ಆಗಿರ್ಬೋದು, ಅಥವಾ ರಾಜ್ಯ ಸರ್ಕಾರಗಳಲ್ಲಿನ 102 to 101 to 200 ವರ್ಗು ಇರುವಂತಹ ಸಂಸ್ಥೆಗಳಲ್ಲಿ ದಾಖಲಾಗಿಪಟ್ಟಂತಹ ಅಥವಾ ಅಡ್ಮಿಷನ್ ಅನ್ನು ಪಡೆದಂತಹ ವಿದ್ಯಾರ್ಥಿಗಳು ಈ ಒಂದು ಸ್ಕೀಮ್ ಅಂಡರ್ ಅಲ್ಲಿ ಸಾಲವನ್ನ ಪಡಿಬಹುದಾಗಿರುತ್ತೆ.
ಇನ್ನು ಸಾಲಗಳಿಗೆ ಕ್ರೆಡಿಟ್ ಗ್ಯಾರಂಟಿಯನ್ನ ನೋಡೋದಾದ್ರೆ 8 ಲಕ್ಷಕ್ಕಿಂತ ಆದಾಯವನ್ನ ಕಡಿಮೆ ಹೊಂದಿರುವಂತಹ ಕುಟುಂಬಗಳು ಯಾವ್ಯಾವಿವೆ ಅವೆಲ್ಲ ಕುಟುಂಬಗಳು ಕೂಡ ಆ ಕುಟುಂಬಗಳಿಂದ ಬಂದಂತಹ ವಿದ್ಯಾರ್ಥಿಗಳು 10 ಲಕ್ಷದವರೆಗೆ ಈ ಒಂದು ಯೋಜನೆ ಅಡಿನಲ್ಲಿ ಸಾಲವನ್ನ ಪಡಿಬಹುದಾಗಿರುತ್ತೆ. ಅಂದ್ರೆ 10 ಲಕ್ಷದವರೆಗೂ ಕೂಡ ಯೋಜನೆಯ ಅಂಡರ್ ಅಲ್ಲಿ ಸಾಲವನ್ನು ಪಡಿಬಹುದಾಗಿರುತ್ತೆ. ಕೇವಲ 3% ಒಂದು ಬಡ್ಡಿ ಸಬ್ಸಿಡಿಯನ್ನ ಅಷ್ಟೇ ಅವ್ರು ಇದು ಮಾಡುವಂತದ್ದು. ಅಂಡ್ ಅದ್ರ ಜೊತೆಗೆ ಬಜೆಟ್ ಹಂಚಿಕೆಯನ್ನು ನೋಡೋದಾದ್ರೆ ಅಂದ್ರೆ ಈ ಒಂದು ಸ್ಕೀಮ್ಸ್ ಏನಿದೆ 2024-25 ಸಾಲಿನಿಂದ ಹಿಡಿದು 30 ಅಂದ್ರೆ 2030 ಮತ್ತು 31 ಸಾಲಿನವರೆಗೆ ಅಂದ್ರೆ 5 ವರ್ಷಗಳ ಬರೋಬ್ಬರಿ ಕಾಲಾವಧಿಯಲ್ಲಿ 3600 ಕೋಟಿ ರೂಪಾಯಿಗಳ ಒಂದು ಬಜೆಟ್ ಅನ್ನ ಈ ಯೋಜನೆಗೆ ಮೀಸಲಾಗಿದೆ. ಅದರ ಜೊತೆಗೆ ಪ್ರತಿ ವರ್ಷ 7 ಲಕ್ಷ ವಿದ್ಯಾರ್ಥಿಗಳಿಗೆ ಈ ಯೋಜನೆ ಅಂಡರ್ ಅಲ್ಲಿ ಒಂದು ಬೆನಿಫಿಟ್ ಅನ್ನ ಪ್ರಯೋಜನವನ್ನ ಪಡೆಯಲು ಮಹತ್ವದ ಒಂದು ಅಂಶವಾಗಿರುತ್ತೆ. ಸೊ ಈ ಒಂದು ಯೋಜನೆಯ ಮಹತ್ವವೇನು, ಸಿಗ್ನಿಫಿಕೆನ್ಸ್ ಏನು, ಅಥವಾ ಈ ರೀತಿಯಾದಂತಹ ಯೋಜನೆಗಳು ಏನಕ್ಕೆ ಬೇಕು ಎಜುಕೇಶನ್ ಸೆಕ್ಟರ್ಗೆ ಅಂತ ನೋಡೋದಾದ್ರೆ ಮೊದಲಿಗೆ ಗುಣಮಟ್ಟದ ಒಂದು ಶಿಕ್ಷಣವನ್ನ ಲಭ್ಯತೆ ಆಗುತ್ತೆ. ಅಂದ್ರೆ ಯಾವಾಗ್ಲೂ ಕೂಡ ಸಿರಿವಂತರ ಮಕ್ಕಳೇ ಮಾತ್ರ ಹೈಯರ್ ಎಜುಕೇಶನ್ ಪಡಿಬೇಕಾ ಅನ್ನುವಂತಹ ಒಂದು ಪ್ರಶ್ನೆ ನಮಗೆ ಯಾವಾಗ್ಲೂ ಕಾಡ್ತಾ ಇರುತ್ತೆ. ಸೊ ಈಗ ಇಂತಹ ಒಂದು ಸ್ಕೀಮ್ಗಳಿಂದಾಗಿ ಯಾರು ಬಡ ಮಾಧ್ಯಮದಿಂದ ಬಂದಂತಹ ಮಕ್ಕಳಾಗಿರ್ಬೋದು ಅಥವಾ ಲೈಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಂದ ಬಂದಂತಹ ಮಕ್ಕಳಾಗಿರ್ಬೋದು, ಯಾರು ತಮ್ಮ ಹೈಯರ್ ಎಜುಕೇಶನ್ ನ ಮಾಡ್ಬೇಕು ಅಂತ ಆಸೆ ಇರುತ್ತೆ ಬಟ್ ಫಿನಾನ್ಷಿಯಲ್ ಕನ್ಸ್ಟ್ರೈನ್ಗೋಸ್ಕರ ಅಥವಾ ಹಣಕಾಸಿನ ತೊಂದರೆಗೋಸ್ಕರ ಯಾರು ತಮ್ಮ ಹೈಯರ್ ಎಜುಕೇಶನ್ ನ ನಿಲ್ಲಿಸ್ತಾ ಇದ್ರು ಅಂತವ್ರು ಇನ್ಮೇಲೆ ಯಾವುದೇ ರೀತಿಯಾದಂತಹ ಭಯವನ್ನ ಅಥವಾ ತಮ್ಮ ಹಿಂಜರಿಕೆಯನ್ನ ಪಡೆಯದೆ ಈ ಯೋಜನೆಗಳ ಮೂಲಕ ಸಾಲವನ್ನ ಆರಾಮ್ಸೆಯಾಗಿ ಯಾವುದೇ ರೀತಿಯಾದಂತಹ ಕೊಲಾಟ್ರಲ್ ಇಲ್ದಲೆ ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಇಲ್ದಲೆ ನೇರವಾಗಿ ಈ ಯೋಜನೆ ಅಂಡರ್ ಅಲ್ಲಿ ಬ್ಯಾಂಕ್ ಗಳಿಂದ 10 ಲಕ್ಷದವರೆಗೂ ಕೂಡ ಸಾಲವನ್ನ ಪಡೆದು ತಮ್ಮ ಹೈಯರ್ ಎಜುಕೇಶನ್ ನ ಮುಗಿಸಿ ಆ ನಂತರದಲ್ಲಿ ಸಾಲವನ್ನ ತೀರಿಸಬಹುದಾಗಿರುತ್ತೆ. ಅಂದ್ರೆ ಹೈಯರ್ ಎಜುಕೇಶನ್ ನ ಪಡೆಯೋದಕ್ಕೆ ಎಲ್ಲಾ ಮಕ್ಕಳಿಗೂ ಕೂಡ ಯಾರು ತಮ್ಮ ಎಜುಕೇಶನ್ ನ ಮುಂದುವರಿಸಬೇಕು ಅನ್ನುವಂತಹ ಮಹತ್ವಾದಾಸೆ ಇರುವಂತಹ ಮಕ್ಕಳೆಲ್ಲರೂ ಕೂಡ ಈ ಒಂದು ಗುಣಮಟ್ಟದ ಶಿಕ್ಷಣವನ್ನ ಪಡೆಯೋದಕ್ಕೆ ಅರ್ಹರಾಗ್ತಾ ಬರ್ತಾರೆ. ಸೊ ಅದು ನಮಗೆ ಈ ಯೋಜನೆ ಒಂದು ಮಹತ್ವದ ಒಂದು ಮೈಲಿಗಲ್ಲು ಅಂತಾನೆ ನಾವು ಪರಿಗಣಿಸಬೇಕಾಗತ್ತೆ. ಆ ಮೂಲಕ ದಾಖಲಾತಿಯನ್ನ ಹೆಚ್ಚಳ ಆಗುತ್ತೆ, ಅಡ್ಮಿಷನ್ಸ್ ಗಳು ಯೂಶಲಿ ಹೆಚ್ಚಾಗ್ತಾ ಬರ್ತವೆ. ಅಂದ್ರೆ ಯೂಶಲಿ ಫಿನಾನ್ಷಿಯಲ್ ಕನ್ಸ್ಟ್ರೈನ್ಗೋಸ್ಕರನೇ ತಮ್ಮ ಎಜುಕೇಶನ್ ಅನ್ನ ನಿಲ್ಲಿಸುವಂತಹ ಮಕ್ಕಳು ತುಂಬಾನೇ ಇದ್ದಾರೆ. ನಾಟ್ ಜಸ್ಟ್ ಹೈಯರ್ ಎಜುಕೇಶನ್, ಅದು ನಮ್ಮ ಪ್ರೈಮರಿ ಎಜುಕೇಶನ್ ಗಳಿಂದಾನೇ ಶುರುವಾಗ್ತಾ ಹೋಗುತ್ತೆ. 10th ಆದ್ಮೇಲೆ PU ಗಳಿಗೆ ಸೇರುವಂತ ಮಕ್ಕಳು, PU ಇಂದ ಡಿಗ್ರಿಗೆ ಸೇರುವಂತ ಮಕ್ಕಳು ಯೂಶಲಿ ನಮಗೆ ತುಂಬಾ ಸಂಖ್ಯೆ ಕಮ್ಮಿ ಆಗ್ತಾ ಬರುತ್ತೆ. ಮೇನ್ ರೀಸನ್ ಬಂದು ಹಣಕಾಸಿನ ತೊಂದರೆ. ಸೊ ಈ ಹಣಕಾಸಿನ ತೊಂದರೆಯನ್ನ ನಾವು ಅಡ್ರೆಸ್ ಮಾಡಿದಾದ್ರೆ, ಈ ಹಣಕಾಸಿನ ತೊಂದರೆಯನ್ನ ನಾವು ಸರಿಪಡಿಸಿದೆ ಆದ್ರೆ ಆ ಮೂಲಕ ನೇರವಾಗಿ ಹೈಯರ್ ಎಜುಕೇಶನ್ ಗಳ ಪಡೆಯುವಂತಹ ಮಕ್ಕಳ ಸಂಖ್ಯೆ ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಅದು ಕೂಡ ನಮ್ಗೊಂದು ಮಹತ್ವದ ಅಂಶ ಆಗಿರುತ್ತೆ. ಅದ ನಂತರ ಈ ಒಂದು ಯೋಜನೆಗಳಿಂದ ಮಧ್ಯಮ ಆದಾಯದ ಕುಟುಂಬಗಳಿಗೆ ತುಂಬಾನೇ ಪ್ರಯೋಜನಕಾರಿ ಅಂತಾನೆ ನಾವು ಭಾವಿಸ್ತಾ ಬರ್ಬೋದು. ಇದ್ರ ಜೊತೆಗೆ ಈ ಯೋಜನೆ ಏನಿದೆ ಇದೆಲ್ಲವೂ ಕೂಡ ಲೈಕ್ ನೇರ 100% ಡಿಜಿಟಲೈಸ್ಡ್ ಆಗಿರುತ್ತೆ. ಅಂದ್ರೆ ಡಿಜಿಟಲೀಕರಣವನ್ನ ಹೊಂದಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಹಾಕೋದಾಗ್ಲಿ ಅಥವಾ ಬೇರೆ ಇನ್ಯಾವುದೋ ಒಂದು ಆಫೀಸ್ಗಳಿಗೆ ಅಲಿಯೋದಾಗ್ಲಿ ಈ ತರ ಯಾವುದೂ ಇರೋದಿಲ್ಲ. ಈ ಯೋಜನೆ ಅಂಡರ್ ಅಲ್ಲಿ PM ವಿದ್ಯಾಲಕ್ಷ್ಮಿ ಅಂತ ಒಂದು ಪೋರ್ಟಲ್ ಅನ್ನು ಓಪನ್ ಮಾಡಿರ್ತಾರೆ. ಆ ಪೋರ್ಟಲ್ ಗಳಲ್ಲಿ ಕೂಡ ಯಾವ್ಯಾವ ಬ್ಯಾಂಕ್ ಗಳು ಅವೈಲಬಲ್ ಇದೆ, ಎಷ್ಟು ಮಟ್ಟಿಗೆ ಅವೈಲಬಲ್ ಇದೆ, ಅದ್ರ ಜೊತೆಗೆ ಯಾವೆಲ್ಲ ಇನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಅಡ್ಮಿಷನ್ ಪಡ್ಕೋಬೇಕಾಗಿರುತ್ತೆ, ಅಡ್ಮಿಷನ್ ಪಡ್ಕೊಂಡ ನಂತರ ಯಾವ್ಯಾವ ಇನ್ಸ್ಟಿಟ್ಯೂಷನ್ ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ ಆ ಮೂಲಕ ಲೈಕ್ ಈ ಸ್ಕೀಮ್ಸ್ ಅಂಡರ್ ಅಲ್ಲಿ ಸಾಲಕ್ಕೆ ಅಪ್ಲೈ ಮಾಡೋದಾಗಿರ್ಬೋದು ಅಥವಾ ಹಣವನ್ನ ನೇರವಾಗಿ ನಿಮ್ಮ ಅಕೌಂಟ್ ಗಳಿಗೆ ಪಡೆಯೋದಾಗಿರ್ಬೋದು, ಎಲ್ಲವೂ ಕೂಡ ಡಿಜಿಟಲೈಸ್ಡ್ ಆಗಿರೋದ್ರಿಂದಾಗಿ ಯಾವುದೇ ರೀತಿಯಾದಂತಹ ಒಂದು ಪೇಪರ್ ವರ್ಕ್ ಇರಲ್ಲ ಅಥವಾ ರೆಡ್ ಟೇಪಿಸಮ್ ಅಂತ ನಾವೇನ್ ಕರಿತೀವಿ ಆ ರೀತಿ ಯಾವುದೂ ಇರಲ್ಲ. ಎಲ್ಲವೂ ಕೂಡ ತಂತ್ರಜ್ಞಾನಕ್ಕೆ ಎಕನಾಮಿಕ್ ಇನ್ಕ್ಲೂಷನ್ ಅಂತ ಏನ್ ಕರಿತೀವಿ, ಆರ್ಥಿಕ ಸೇರ್ಪಡೆ ಅಂತ ಏನ್ ಕರಿತೀವಿ, ಅದು ಕೂಡ ನಮ್ಗೆ ಈ ಯೋಜನೆಯಲ್ಲಿ ನೋಡ್ತಾ ಬರ್ಬೋದಾಗುತ್ತೆ. ಆ ಮೂಲಕ ಹ್ಯೂಮನ್ ರಿಸೋರ್ಸ್ ಅನ್ನ ಕ್ರಿಯೇಟ್ ಮಾಡುವಂತದ್ದು, ಅಂದ್ರೆ ತಮ್ಮ ಲೈಕ್ ಏನು ಡೆಮೊಕ್ರೆಟಿಕ್ ಡಿವಿಡೆಂಡ್ ಅಂತ ಏನ್ ಕರಿತೀವಿ, ಜನಸಂಖ್ಯಾ ಲಾಭಾಂಶ ಅಂತ ನಾವೇನ್ ಕನ್ನಡದಲ್ಲಿ ಕರಿತೀವಿ. ಸೊ ಒಂದು ಲೈಕ್ ಇಡೀ ವರ್ಲ್ಡ್ ಅಲ್ಲಿ ಇಂಡಿಯಾ ಅತಿ ಹೆಚ್ಚು ಯುವಜನತೆಯನ್ನ ಹೊಂದಿರುವಂತಹ ರಾಷ್ಟ್ರವಾಗಿರುವಂತಹ ಭಾರತ ಈ ಮೂಲಕ ಎಜುಕೇಶನ್ ಅನ್ನ ಜಾಸ್ತಿ ಪುಷ್ ಮಾಡೋದ್ರ ಮೂಲಕ ಮಾನವ ಸಂಪನ್ಮೂಲವನ್ನ ಇನ್ನಷ್ಟು ಲೈಕ್ ಸೃಷ್ಟಿಸುವ, ಆ ಮೂಲಕ ಅದರ ಒಂದು ಪ್ರಯೋಜನವನ್ನ ಪಡೆಯುವಂತಹ ಒಂದು ಕೆಲಸವನ್ನ ಶುರು ಮಾಡ್ಕೊಂಡಿದೆ. ಸೊ ಇದಿಷ್ಟು ವಿದ್ಯಾಲಕ್ಷ್ಮವಾಗಿರುತ್ತೆ. ಇದ್ರ ಜೊತೆಗೆ ಇಲ್ಲಿವರೆಗೂ ಯಾವೆಲ್ಲ ಒಂದಷ್ಟು ಕೇಂದ್ರ ಸರ್ಕಾರ ಆಲ್ರೆಡಿ ಒಂದಷ್ಟು ಸ್ಕೀಮ್ಗಳನ್ನ, ಅದ್ರಲ್ಲೂ ಕೂಡ ಹೈಯರ್ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಅಥವಾ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೈಯರ್ ಎಜುಕೇಶನ್ ಸ್ಕೀಮ್ಗಳನ್ನ ಹಮ್ಮಿಕೊಂಡಿದೆ. ಅದು ಯಾವ್ಯಾವು ಅಂತ ನೋಡೋದಾದ್ರೆ ಎಕ್ವಿಪ್ ಅಂತ ಕರಿತೀವಿ, ಅಂದ್ರೆ ಶಿಕ್ಷಣ ಗುಣಮಟ್ಟದ ಉನ್ನತೀಕರಣ ಮತ್ತು ಸೇರ್ಪಡೆ ಕಾರ್ಯಕ್ರಮ ಅಂತ, ಇದು ಕೂಡ ಎಕ್ವಿಪ್ ಅಂತ, ಇದು ಕೂಡ ಹೈಯರ್ ಎಜುಕೇಶನ್ ಸೇರಿದುಕೊಂಡಿರುವಂತದ್ದು. ಇನ್ನೊಂದು ಭಾರತ ಸರ್ಕಾರದ ತಾಂತ್ರಿಕ ಶಿಕ್ಷಣ ಗುಣಮಟ್ಟ ಸುಧಾರಣೆ ಕಾರ್ಯಕ್ರಮ ಅಂತ, ಇದು ಕೂಡ
TEQIP ಅಂತ ಕರಿತೀವಿ. ಇದು ಕೂಡ ಒಂದು ಹೈಯರ್ ಎಜುಕೇಶನ್ಗೆ ಸಂಬಂಧಪಟ್ಟ ಸ್ಕೀಮ್ ಆಗಿರುತ್ತೆ. ಅಥವಾ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಅಂತ ಕರಿತೀವಿ, ಶ್ರೇಷ್ಠತಾ ವಿದ್ಯಾಸಂಸ್ಥೆಗಳು ಅಂತ. ಅಂದ್ರೆ ಕೆಲವು ಪರ್ಟಿಕ್ಯುಲರ್ ಸೆಲೆಕ್ಟೆಡ್ ಟಾಪಿಕ್ಗಳ ಮೇಲೆ ಕೆಲವು ನಾವು ಎಕ್ಸ್ಪರ್ಟ್ ಆಗಿರುವಂತಹ ಇನ್ಸ್ಟಿಟ್ಯೂಷನ್ಗಳನ್ನ ಸೃಷ್ಟಿ ಮಾಡೋದ್ರ ಮೂಲಕ ಅಲ್ಲಿ ನಾವು ಮಕ್ಕಳನ್ನು ಪ್ರೋತ್ಸಾಹ ಮಾಡುವಂಥದ್ದು, ಅಥವಾ ಧನ ಸಹಾಯ ಮತ್ತು ಫಿನಾನ್ಸ್ ಅಥವಾ ಹಣಕಾಸವನ್ನು ನೀಡುವಂಥದ್ದು, ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಮಕ್ಕಳಿಗೆ ಸಹಾಯವನ್ನ ಮಾಡಿ ಫೆಲೋಶಿಪ್ಗಳಾಗಿರ್ಬೋದು, ಅಥವಾ ಇನ್ನೊಂದಷ್ಟು ಬೇರೆ ಬೇರೆಯಾದಂತಹ ರಾಷ್ಟ್ರೀಯ ಉಚ್ಚಾತ ಶಿಕ್ಷಣ ಅಭಿಯಾನಗಳಾಗಿರ್ಬೋದು, ಉನ್ನತ ಹಣಕಾಸು ಶಿಕ್ಷಣ ಹಣಕಾಸು ಸಂಸ್ಥೆ ಅಂತ ಕರಿತೀವಿ, ಎಫ್ಆ ಅಂತ ಕರಿತೀವಿ. ಅಂದ್ರೆ ಕೆನರಾ ಬ್ಯಾಂಕ್ ಜೊತೆ ಸೇರಿಕೊಂಡು ಇದೊಂದು ಉನ್ನತ ಶಿಕ್ಷಣದ ಹಣಕಾಸು ಸಂಸ್ಥೆಯನ್ನ ಸೃಷ್ಟಿ ಮಾಡಿರುವಂತದ್ದಾಗಿರ್ಬೋದು, ಅಥವಾ ಸಂಶೋಧನೆ ಮತ್ತು ಅಭಿವೃದ್ಧಿ ಅಂತ ಕರಿತೀವಿ. ಅಂದ್ರೆ ಲೈಕ್ ರಿಸರ್ಚ್ ಫೆಲೋಗಳಾಗಿರ್ಬೋದು, ಅಥವಾ ಸಂಶೋಧನಾ ಪ್ರಾಧ್ಯಾಪಕತ್ವ ಅಂತ ಕರಿತೀವಿ, ಅಥವಾ ಸ್ಪಾರ್ಕ್ ಅನ್ನುವಂತ ಸ್ಕೀಮ್ ಆಗಿರ್ಬೋದು. ಇದ್ರ ಜೊತೆಗೆ ಸಮೀಕ್ಷೆಗಳು ಮತ್ತು ಶ್ರೇಯಾಂಕಗಳೆಲ್ಲವೂ ಸೇರ್ಕೊಂಡು ಈ ರೀತಿಯಾದಂತಹ ಒಂದು ಸ್ಕೀಮ್ಗಳನ್ನ ಕೇಂದ್ರ ಸರ್ಕಾರ ಹಮ್ಮಿಕೊಂಡು ಆ ಮೂಲಕ ಒಂದು ಉನ್ನತ ಶಿಕ್ಷಣವನ್ನ ಪ್ರೋತ್ಸಾಹಿಸಬೇಕು ಯುವಜನತೆಯಲ್ಲಿ ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡಿದೆ. ಸೊ ಇದಿಷ್ಟು ಪ್ರಧಾನಮಂತ್ರಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.